ಸಿಎಂ ಸೀಟ್ಗೆ ಬಿಗ್ ಫೈಟ್. ಸಿದ್ದು ಡಿಕೆಶಿ ಸೈಲೆಂಟ್ ವಾರ್. ನಾಯಕತ್ವ ಬದಲು ಸಂಪುಟಕ್ಕೆ ಸರ್ಜರಿ. ದೆಹಲಿಯಲ್ಲಿ ಕುರ್ಚಿ ಕದನ. ಫಾರ್ಮುಲಾ ಪಾಲಿಟಿಕ್ಸ್ಗೆ ತೆರೆ. ಫೈನಲ್ ಆಟ. ನ್ಯೂಸ್ 18 ಬಿಗ್ ಕವರೇಜ್. ಫೈನಲ್ ಹಂತಕ್ಕೆ ತಲುಪಿದೆ ಕೈ ಕುರ್ಚಿಯ ಕದನ. ಸಂಪುಟಕ್ಕೆ ಸರ್ಜರಿಯೋ ಅಥವಾ ನಾಯಕತ್ವ ಬದಲಾವಣೆಯೋ? ಈ ಬಗ್ಗೆ ದೆಹಲಿಯಲ್ಲಿ ನಡೀತಾ ಇದೆ ಹೈ ವೋಲ್ಟೇಜ್ ಮೀಟಿಂಗ್. ಇಂದಿರಾ ಭವನದಲ್ಲಿ ಕಾಂಗ್ರೆಸ್ನ ವರಿಷ್ಠರು, ಘಟಾನುಘಟಿ ನಾಯಕರುಗಳು ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಇಂದಿರಾ ಭವನದಲ್ಲಿ ಸಂಪುಟಕ್ಕೆ ಸರ್ಜರಿನ ಅಥವಾ ನಾಯಕತ್ವ ಬದಲಾವಣೆನ, ಯಾವುದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ? ದೆಹಲಿಯಲ್ಲಿ ಈ ಬಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ರಾಹುಲ್ ಖರ್ಗೆ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಸಿಎಂ ಜೊತೆ ಹೈಕಮಾಂಡ್ 1-to-1 ಸಭೆಯನ್ನ ನಡೆಸುತ್ತೆ. ಸಿಎಂ ಡಿಸಿಎಂ ಈಗಾಗಲೇ ದೆಹಲಿಯಲ್ಲಿರುವಂತದ್ದು. ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಕೂಡ ಇದ್ದಾರೆ, ಉಪಸ್ಥಿತರಿದ್ದಾರೆ. ಪಟ್ಟದ ಫೈಟ್ನಲ್ಲಿ ಗೆಲ್ಲೋದು ಸಿದ್ದುನಾ ಅಥವಾ ಡಿಕೆನಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ರಾಹುಲ್ ಗಾಂಧಿ ಸಂಧಾನ ಸೂತ್ರದಲ್ಲಿ ಏನಿದೆ? ಯಾವುದಾದ್ರೂ ತೀರ್ಮಾನಕ್ಕೆ ಬರ್ತಾರ ಅಥವಾ ಸಂಧಾನವನ್ನ ಮಾಡಿ ವಾಪಸ್ ಕಳಿಸ್ತಾರೆ? ಹೈಕಮಾಂಡ್ ಮುಂದಿರುವಂತಹ ಆಯ್ಕೆಗಳಾದ್ರೂ ಏನು? ಹಾಗಾದ್ರೆ ಯಾವ ನಿರ್ಧಾರಕ್ಕೆ ಬರಬಹುದು? ಸದ್ಯ ಪ್ರತ್ಯೇಕ ಕೊಠಡಿಯಲ್ಲಿ ರಾಹುಲ್ ಗಾಂಧಿ, ಸುರ್ಜೇವಾಲಾ, ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ ಸಭೆ ನಡೆಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಮಾಡುವಂತಹ ಸಂಧಾನ ಸೂತ್ರದಲ್ಲಿ ಯಾವೆಲ್ಲ ಅಂಶಗಳಿರುತ್ತೆ? ಹೈಕಮಾಂಡಿನ ಮುಂದಿರುವಂತಹ ಆಯ್ಕೆಗಳು ಏನು? ಯಾವ ತೀರ್ಮಾನಕ್ಕೆ ಬರಬಹುದು? ಸದ್ಯಕ್ಕೆ ಎಲ್ಲ ನಾಯಕರುಗಳು ಪ್ರತ್ಯೇಕವಾಗಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕದ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ. ಸದ್ಯದ ಬೆಳವಣಿಗೆಗಳು ಅಂದ್ರೆ ಇವತ್ತಿನ ಮಟ್ಟಿಗೆ ಏನಾಗ್ತಾ ಇದೆ ಅಂತ. ಇನ್ನು ಸಭೆಯ ಅಜೆಂಡಾ ಬಗ್ಗೆ ಹೈಕಮಾಂಡ್ ಸಸ್ಪೆನ್ಸ್ ಆಗಿದೆ. ಮಾಧ್ಯಮಗಳ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ನಿರುತ್ತರವನ್ನ ಕೊಟ್ಟಿದ್ದಾರೆ. ಡಿಕೆಶಿ ಮುಗುಳ್ನಗೆ ಇದ್ರೆ ಬಂದ್ ಕಡೆ 3 ದೃಶ್ಯವನ್ನ ನೋಡ್ತಾ ಇದ್ದೀವಿ. ಪ್ರಶ್ನೆಗಳನ್ನ ಕೇಳಿದಾಗ ಕೈ ಮುಗಿದು ಹೋದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಮೌನವಾಗಿದ್ದಾರೆ, ಯಾವುದಕ್ಕೂ ಉತ್ತರವನ್ನ ಕೊಡಲಿಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಅವರು ಮಾತ್ರ ಮುಗುಳ್ನಗ್ತಾ ಇದ್ದಾರೆ. ಲೈಟ್ ಆಗಿ ಸ್ಮೈಲ್ ಮಾಡಿಕೊಂಡು ಹೋಗಿರೋ ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಅವರು ಡಿಫರೆಂಟ್ ಆಗಿರುವಂತಹ ಹಾವಭಾವಗಳು ಸಿಕ್ಕಿರುವಂತದ್ದು. ಇವತ್ತಾಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳಲ್ಲಿ ಡಿಫರೆಂಟ್ ಆದಂತಹ ಆಕ್ಷನ್ಸ್ಗಳು ಮೂವರು ಪ್ರಮುಖ ನಾಯಕರುಗಳಿಂದ. ಈ ದೆಹಲಿ ಸಭೆ ಬಗ್ಗೆ ಸಚಿವರು ಏನಂತಾರೆ ಅಂತ ಒಂದ್ಸಾರಿ ನೋಡಿ. ರಾಜ್ಯಸಭಾ ಚುನಾವಣೆ ಇದೆ, ವಿಧಾನ ಪರಿಷತ್ ಚುನಾವಣೆ ಇದೆ, GBA ಚುನಾವಣೆ ಇದೆ. ಆಮೇಲೆ ಇವತ್ತು ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದು ಕೂಡ ಇವತ್ತು ದಿವಸ ಇದೆ. ಪಕ್ಷವನ್ನು ಬಲಿಷ್ಠಪಡುವಂಥದ್ದಿದೆ. ಹಾಗೂ ಮೋದಿ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡುವಂಥದ್ದು ಕೂಡ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಕರೆದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ್ಮೇಲೆ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಸರ್, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಒಂದು ಸಚಿವ ಸಂಪುಟ ಪುನರ್ರಚನೆ, ಎರಡನೇದು ನಾಯಕತ್ವ ಬದಲಾವಣೆ. ನಾವು ಇದೆಲ್ಲವೂ ಕೂಡ ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ಹೈಕಮಾಂಡ್ ಏನು ಚರ್ಚೆ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ, ಅದು ಅಂತಿಮ ಆಗ್ತದೆ. ನೋಡೋದು ಏನಾಗ್ತದೆ. ಚರ್ಚೆ ಅಂತ ಪ್ರಾರಂಭ ಆಗ್ತಾ ಇದೆ. ಭಾಳ ದಿನಗಳಿಂದ ಬೇಡಿಕೆ ಇತ್ತು, ಆಗಬೇಕು, ಇತ್ಯರ್ಥ ಆಗ್ಬೇಕಂತ ಡೇಟ್ ಫಿಕ್ಸ್ ಮಾಡಿದ್ದಾರೆ. ನೋಡ್ರಿ ಏನು ಪ್ರಾರಂಭ ಮಾಡ್ತಾರೆ, ಏನಾಗುತ್ತೆ ಕಾದು ನೋಡೋಣ ಅಷ್ಟೇ. ಇಷ್ಟು ಅರ್ಲಿ ಹೇಳೋದು ಎಲ್ಲ ಚರ್ಚೆ ಆಗ್ಬೋದು. ಎಲ್ಲನೂ ಯಾಕಂದರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಪಕ್ಷಕ್ಕೆ ಸಂಬಂಧಪಟ್ಟದ್ದು ಎಲ್ಲನೂ ಚರ್ಚೆ ಆಗ್ಬಾರ್ದು. ಪ್ರಾರಂಭ ಆಗಿ ಆದಷ್ಟು ಬೇಗ ಒಂದೊಂದು ಇತ್ಯರ್ಥ ಆಗ್ಬೇಕಂತ ಅಷ್ಟೇ. ಏನಾಗ್ತೈತಿ, ಯಾವ ಫಸ್ಟ್ ಅಜೆಂಡಾ ಏನಿದೆ ಗೊತ್ತಿಲ್ಲ. ಅದ್ರ ಮೇಲೆ ಎಲ್ಲ ಅವಲಂಬನೆ ಡಿಪೆಂಡ್. ನಾ ಈಗ ಹೇಳಲಿಕ್ಕೆ ಆಗೋಲ್ಲ. ನಾವೇನು ಸಪ್ರೇಟ್ ಏನಿಲ್ಲ. ಏನು ಪ್ರಾರಂಭ ಆಗ್ತದೆ ವಿಷಯಗಳು, ಅದ್ರ ಮೇಲೆ ಮುಂದಿನೆಲ್ಲ ಅವಲಂಬನೆ. ಸರ್, ಅದು ಎಲ್ಲ ನಿರ್ಧಾರ ಮಾಡೋದು ಹೈಕಮಾಂಡ್. ಅದನ್ನ ಕರೆದಿದ್ದಾರೆ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಕರೆದಿದ್ದಾರೆ. ಅದಕ್ಕೆ ನಾವೇನು ಹೋಗೋದಿರಾಗಲ್ಲ. ನಮ್ಮನ್ನೇನು ಕರೆದಿಲ್ಲ. ನಾವು ನಮ್ಮ ನಾಯಕರಿಗೆ ಭೇಟಿ ಆಗಲ್ಲ. ಪುನರ್ರಚನೆ ಆದ್ರೆ ಮತ್ತೊಮ್ಮೆ ಪಕ್ಷ ನಿಮ್ಗೊಂದು ಅವಕಾಶ ಸಿಗುತ್ತೋ, ನೀವು ಆಕಾಂಕ್ಷಿದ್ದಾರೆ? ಸಹಜ ಅಲ್ಲ ಸರ್. ನಂದು ಕಾಂಗ್ರೆಸ್ ಪಕ್ಷ. ಈಗ ಪುನರ್ರಚನೆ ಆಗುತ್ತಾ ಅಥವಾ ಏನೋ ನಾಯಕತ್ವ? ಅದನ್ನೆಲ್ಲ ನಿರ್ಧಾರ ತಗೊಳ್ಳೋದು ಹೈಕಮಾಂಡ್. ಶಾಸಕರ ಅಪೇಕ್ಷೆ ಪಡೋದು ಸಹಜವಾದಂತ ಪ್ರಕ್ರಿಯೆ. ಗೊಂದಲ ಅನ್ನೋದೇ ಇಲ್ಲ. ತೆರೆ ಬೀಳದಲ್ಲಿ ಬಂದ ನನಗಿದ್ದ ಮಾಹಿತಿ ಪ್ರಕಾರ ಗೊಂದಲ ಇಲ್ಲ. ದಿಲ್ಲಿಯಲ್ಲಿ ನಾಯಕತ್ವ ವಿಚಾರ ಚರ್ಚೆ ಆಗಲ್ಲ.
ರಾಜ್ಯಸಭೆ ಪರಿಷತ್ ಚುನಾವಣೆ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಬೆಂಗಳೂರಲ್ಲಿ ಶಾಸಕ KN ರಾಜಣ್ಣ ಮಾತನಾಡಿದ. ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗೋದೇ ಇಲ್ಲ ಅಂತ ಹೇಳಿದ್ದಾರೆ ಶಾಸಕ KN ರಾಜಣ್ಣ. ಸ್ಥಳೀಯ ಚುನಾವಣೆಗಳು, ರಾಜ್ಯಸಭೆ ಮತ್ತು ಪರಿಷತ್ ಚುನಾವಣೆ ಬಗ್ಗೆ ಚರ್ಚೆ ಆಗುತ್ತೆ. ಸಿಎಂ ಸಂಪುಟ ಪುನಾರಚನೆಗೆ ಅವಕಾಶವನ್ನ ಕೇಳ್ತಾರೆ ಅಂತ KN ರಾಜಣ್ಣ ಅವರು ಹೇಳಿದ್ದಾರೆ. ನನ್ನ ಅಸೆಸ್ಮೆಂಟ್ ಇವತ್ತು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಸ್ಥಾನಗಳ ಬಗ್ಗೆ ಒಂದು ಪೂರ್ವಭಾವಿ ಚರ್ಚೆ ಮುಖ್ಯಮಂತ್ರಿಗಳ ಜೊತೆ ನಡೆಯುತ್ತೆ ಅಂತಕ್ಕಂಥದ್ದು ನಿರೀಕ್ಷೆ. ಏನಂದರೆ ಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರನ್ನು ಕೇಳ್ತಾರೆ ರೀಶಫಲ್ ಪರ್ಮಿಷನ್ ಕೊಡಿ ಅಂತ. ಆಗ ಯಾವುದೆಲ್ಲ ಚರ್ಚೆಗಳಾಗ್ತವೆ, KPCC ಅಧ್ಯಕ್ಷರ ಬದಲಾವಣೆ ಮತ್ತು ರೀಶಫಲ್ಲು, ಪೋರ್ಟ್ಫೋಲಿಯೋಸ್ ಚೇಂಜ್ ಮಾಡುವಂಥದ್ದು ಮಂತ್ರಿಗಳಿಗೆ. ಭಾಳಷ್ಟು ಜನ ಮಂತ್ರಿಗಳು ನಾವೆಲ್ಲ ಪಕ್ಷದ ಕೆಲಸ ಮಾಡ್ತೀವಿ ಅಂತ ಹೇಳಿ ಅವ್ರುಗಳನ್ನೇ ಕೂಡ ವಾಲಂಟ್ರಿಯಾಗಿ ಮುಖ್ಯಮಂತ್ರಿಗಳ ಹತ್ರ ಹೇಳ್ಕೊಂಡಿದ್ದಾರೆ. ಸೊ ಹೀಗಾಗಿ ಹೆಚ್ಚಿನ ರಾಜಕೀಯ ಚರ್ಚೆ ನಡೆಯುತ್ತೆ ಅಂತಕ್ಕಂಥದ್ದು ನಿಸ್ಸಂದೇಶ. ಅದು ಈ ಗೊಂದಲ ನಿವಾರಣೆ ಆಗಬೇಕು. ಈ ಗೊಂದಲ ನಿವಾರಣೆ ಆಗದಿದ್ದರೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತದೆ, ಆಡಳಿತಕ್ಕೂ ಕೂಡ ತೊಂದರೆ, ಅದು ಕೂಡ ಡ್ಯಾಮೇಜ್ ಆಗ್ತದೆ. ಮುಖ್ಯಮಂತ್ರಿಗಳನ್ನು ಮುಂದುವರಿಸೋದು, ಅವರಿಗೆ ರೀಶಫಲ್ಗೆ ಅವಕಾಶ ಕೊಡೋದು ಅಥವಾ ಬದಲಾವಣೆ ಏನು ಹೈಕಮಾಂಡ್ ತಲೆಯಲ್ಲಿ ಏನಿದೆಯೋ ಅದನ್ನು ಅವರು ಜಾಗ್ರತೆ ತೀರ್ಮಾನ ಮಾಡಬೇಕು, ವಿಳಂಬ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಬೇಡಿಕೆ. ಅದು ಇವತ್ತು ಬದ್ಧ ಇದ್ದೀನಿ. ನಾನು ಹೇಳ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಷ್ಟೇ, ಅಂತಿಮವಾದ ನಿರ್ಣಯ ಹೈಕಮಾಂಡ್ ಅವ್ರದ್ದೇ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಲೈವ್ ನಲ್ಲಿ ನ್ಯೂಸ್ ಡೆಸ್ಕ್ ನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೇ, ಈ ಹಿಂದಿನ ಎಲ್ಲಾ ಭೇಟಿಗಳಿಗಿಂತ, ದೆಹಲಿ ಭೇಟಿಗಳಿಗಿಂತ ಈ ಬಾರಿಯ ಭೇಟಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಖರ್ಗೆ ಅವರು ನೋಡಿದ್ರೆ ಕೈ ಮುಗಿದು ಹೋಗ್ತಾರೆ ಮಾಧ್ಯಮಗಳಿಗೆ. ಸಿಎಂ ಸಿದ್ದರಾಮಯ್ಯನವರು ನೋಡಿದ್ರೆ ಸೈಲೆಂಟ್ ಆಗಿದ್ದಾರೆ, ಏನು ಉತ್ತರವನ್ನ ಕೊಡದೆ. ಆದರೆ DK ಶಿವಕುಮಾರ್ ಅವರು ಮಾತ್ರ ಲೈಟ್ ಆಗಿ ಸ್ಮೈಲ್ ಮಾಡ್ಕೊಂಡಿದ್ದಾರೆ, ಒಂದು ರೀತಿ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ದೆಹಲಿಯಿಂದ ವಾಪಸ್ ಬರೋವರೆಗೂ ಈ ಕಾನ್ಫಿಡೆನ್ಸ್ ಸ್ಮೈಲ್ ಹಾಗೆ ಇರುತ್ತೆ ಅಂತ ಅನ್ಸುತ್ತಾ DK ಅವರ ಮುಖದಲ್ಲಿ? ಅರುಣ್, ಈಗ ಮಹತ್ತರ ಬೆಳವಣಿಗೆಯೊಂದರಲ್ಲಿ ಇದೀಗ AICC ಕಚೇರಿ ಅಂದರೆ ಇಂದಿರಾ ಭವನದಲ್ಲಿ ಮಹತ್ವದ ಸಭೆ ನಡೆದಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ, ಸುರ್ಜೇವಾಲಾ, KC ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತ್ಯೇಕ ಕೊಠಡಿಯಲ್ಲಿ ಇದೀಗ ಸಭೆಯನ್ನು ನಡೆಸ್ತಿರ್ತಕ್ಕಂಥದ್ದು. ಕರ್ನಾಟಕದ ಅಷ್ಟು ಬೆಳವಣಿಗೆ ಬಗ್ಗೆ ಸಭೆಯನ್ನು ನಡೆಸ್ತಿರ್ತಕ್ಕಂಥದ್ದು. ಮೊದಲು ಈಗಾಗಲೇ ರಾಜ್ಯಸಭೆ ಚುನಾವಣೆ ಸಂಬಂಧಪಟ್ಟ ಚರ್ಚೆ ಆಗ್ತಿದೆ, ನಂತರ ವಿಧಾನ ಪರಿಷತ್ ಚುನಾವಣೆ ಬಗ್ಗೆ ಚರ್ಚೆ ನಡೆಯಲಿದೆ. ಅದಾದ ನಂತರ ಕರ್ನಾಟಕದ ಗೊಂದಲಗಳ ಬಗ್ಗೆ ಅಷ್ಟು ವಿವರಣೆಯನ್ನು ಸುರ್ಜೇವಾಲಾ ಹಾಗೂ KC ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ರಾಹುಲ್ ಗಾಂಧಿ ಅವರು ವಿವರವಾಗಿ ಪಡೆದುಕೊಳ್ಳಿದ್ದಾರೆ. ಅಲ್ಲದೆ ಈಗಾಗಲೇ ಕರ್ನಾಟಕದ ಅಷ್ಟು ಬೆಳವಣಿಗೆ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಆಪ್ತರ ಮುಖಾಂತರ ಕಲೆ ಹಾಕಿರ್ತಕ್ಕಂಥ ರಾಹುಲ್ ಗಾಂಧಿ ಒಂದು ಕಡೆ ಆದರೆ ಈಗಾಗಲೇ ಈ ನಾಲ್ಕು ನಾಯಕರ ಸಭೆಯ ನಂತರ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆ 1-to-1 ಸಭೆಯನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಪ್ರತ್ಯೇಕ ಕೊಠಡಿಯಲ್ಲಿ 4 ನಾಯಕರು ಸಭೆ ನಡೆಸ್ತಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಈಗಾಗಲೇ ತಮ್ಮ ಸಭೆಯ ಸರದಿಗಾಗಿ ಕಾಯ್ತಿರ್ತಕ್ಕಂಥದ್ದು. ಸದ್ಯ ಇವತ್ತಿನ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಯಾವುದೇ ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಪುನಾರಚನೆ ಯಾವುದೇ ಇದ್ರೂ ಕೂಡ ಅದು ವಿಧಾನ ಪರಿಷತ್ ಮತ್ತು ರಾಜ್ಯಸಭೆ ಚುನಾವಣಾ ಬಳಿಕ ಅಂತಲೇ ಹೇಳಲಾಗ್ತದೆ. ಆ ಮುಖಾಂತರ ಎಲ್ಲ ಒಂದು ಕಡೆ ಜೂನ್ ಅಥವಾ ಜುಲೈನಲ್ಲಿ ಮುಂದೂಡುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ವಿಧಾನ ಪರಿಷತ್ ಚುನಾವಣೆ ಮತ್ತು ರಾಜ್ಯಸಭೆ ಚುನಾವಣೆಗೂ ಮುನ್ನ ಕರ್ನಾಟಕದಲ್ಲಿ ಸಂಪುಟ ಪುನಾರಚನೆ ಅಥವಾ ನಾಯಕತ್ವ ಬದಲಾವಣೆ ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಂಡು ಗೊಂದಲ ಮಾಡಿಕೊಳ್ಳೋದು ಬೇಡ ಎಂಬುದು ಲೆಕ್ಕಾಚಾರ ಕೂಡ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಎರಡು ಚುನಾವಣೆಗಳು ಕಾಂಗ್ರೆಸ್ ಪಾಲಿಗೆ ಮಹತ್ವದ ಚುನಾವಣೆ ಅಂತ ಹೇಳಲಾಗ್ತದೆ. ಈಗಾಗಲೇ ರಾಜ್ಯಸಭೆಗೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುನರಾಯ್ಕೆ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥ. ಉಳಿದಂತೆ 2 ಸ್ಥಾನಗಳಿಗೆ ಲಿಂಗಾಯತ ಕೋಟ ಮತ್ತು OBC ಕೋಟವನ್ನು ಕೊಡಬೇಕೆಂಬ ಚರ್ಚೆ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಇದೀಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯನ್ನ ದೆಹಲಿ ಕರೆಸ್ಕೊಂಡಿರ್ತಕ್ಕಂಥದ್ದು. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಎಲ್ಲ ಆಪ್ತ ಸಚಿವರ ಜೊತೆ ಇದೀಗ ದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬದಲಾವಣೆ ಅಥವಾ ಪುನರ್ರಚನೆ ಸಂಬಂಧಪಟ್ಟ ಅವರ ಅಭಿಪ್ರಾಯವನ್ನು ಪಡೆದಿರ್ತಕ್ಕಂಥದ್ದು. ಈಗಾಗಲೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮೇಲೆ ಅನೇಕ ಭ್ರಷ್ಟಾಚಾರದ ಗುರುತರ ಆರೋಪಗಳಿರ್ತಕ್ಕಂಥದ್ದು. ಒಂದು ಕಡೆ ಗ್ಯಾರಂಟಿ ಸಕ್ಸಸ್ ಆಗಿದ್ರು ಕೂಡ ನಾಯಕತ್ವ ಬಿಕ್ಕಟ್ಟು ಮತ್ತು ಭ್ರಷ್ಟಾಚಾರದ ಆರೋಪದಿಂದ ಪಕ್ಷ ಮತ್ತು ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಒಂದು ಕಡೆ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನಾಯಕತ್ವ ಗೊಂದಲದಿಂದ ಹಿರಿಯ ಶಾಸಕರು ಕೂಡ ಗೊಂದಲಕ್ಕೆ ಒಳಗಾಗಿರ್ತಕ್ಕಂಥದ್ದು. ಸುಮಾರು 30ಕ್ಕೂ ಹೆಚ್ಚು ಹಿರಿಯ ಶಾಸಕರುಗಳು ತಮಗೂ ಕೂಡ ಮಂತ್ರಿ ಸ್ಥಾನವನ್ನು ಕೊಡಬೇಕು ಮತ್ತು ನಮಗೂ ಕೂಡ ಮುಂದಿನ ಅವಧಿಗೆ ಅವಕಾಶ ಕೊಡಬೇಕಂತೇಳಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಮತ್ತು ಒತ್ತಡವನ್ನು ಆಗ್ತಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಎಲ್ಲೊಂದು ಕಡೆ ನನಗೆ ಮಾಡಿದ ಕೆಲಸದ ಕೂಲಿಯನ್ನು ಕೊಡಿ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ತನು ಮನ ಧನ ಎಲ್ಲವನ್ನೂ ಕೂಡ ಕೊಟ್ಟಿದ್ದೇನೆ, ಹಾಗಾಗಿ ಮುಂದಿನ ಅವಧಿಗೆ ನನಗೂ ಕೂಡ ಅವಕಾಶವನ್ನು ಕೊಡಿ ಮತ್ತು
ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಹಾಗೂ ನನ್ನ ಹಾಗೂ ಸಿಎಂ ಜೊತೆ ಮುಂದಿನ 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆ ಚರ್ಚೆ ಆಗಿತ್ತು. ಅದರಂತೆ ನನ್ನನ್ನು ಮುಂದುವರಿಸಿ ಮತ್ತು 2028ಕ್ಕೆ ನಾನು ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಕೂಡ ಮನವಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ಎಲ್ಲ ಬೆಳವಣಿಗೆಗಳು ಕೂಡ ಸಂಪುಟ ಪುನರ್ರಚನೆಗೆ ಮುಖ್ಯಮಂತ್ರಿಗಳು ಮನವಿ ಮಾಡಲಿದ್ದಾರೆ. ಒಂದು ವೇಳೆ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅದಕ್ಕೆ ನಾನು ತೀರ್ಮಾನಕ್ಕೆ ಬದ್ಧ ಎಂದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ತೀರ್ಮಾನಕ್ಕೆ ಬದ್ಧರಾಗಿರ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥ. ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಹೇಳಿದಂತೆ ನಡೆದರೆ ಬಹುಶಃ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಬಹುತೇಕ ನಿಶ್ಚಿತ ಅಂತಲೇ ಹೇಳಲಾಗ್ತದೆ. ಆದರೆ ಸದ್ಯದ ಬೆಳವಣಿಗೆಯಲ್ಲಿ ತೆಲಂಗಾಣ ರಾಜ್ಯ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಮತ್ತು ಕೇರಳದಲ್ಲಿ ಎಲ್ಲೊಂದು ಕಡೆ ಮೇಲ್ವರ್ಗದ ಮುಖ್ಯಮಂತ್ರಿಗಳು ಇರ್ತಕ್ಕಂಥದ್ದು, ಕರ್ನಾಟಕದಲ್ಲಿ OBC ಮುಖ್ಯಮಂತ್ರಿ ಇರ್ತಕ್ಕಂಥದ್ದು. ಈ ನಡುವೆ ರಾಹುಲ್ ಗಾಂಧಿ ಅವರು 2029 ಚುನಾವಣೆಗೆ OBC, ಅಲ್ಪಸಂಖ್ಯಾತ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಮತದಾರರನ್ನು ಸೆಳೆಯಲು ಅನೇಕ ತಂತ್ರಗಾರಿಕೆಗಳನ್ನ ಮಾಡ್ತಿರ್ತಕ್ಕಂಥದ್ದು, ಸಮಾವೇಶಗಳನ್ನ ಮಾಡ್ತಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ OBC ಮುಖ್ಯಮಂತ್ರಿನ ಕೆಳಗಿಳಿಸ್ತಾರಾ ಅನ್ನೋ ಒಂದು ಚರ್ಚೆ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಒಂದು ವೇಳೆ ಇಬ್ಬರ ಆಟದಲ್ಲಿ ಮೂರನೇವರಿಗೆ ಲಾಭ ಆಗುತ್ತೆ ಎಂಬ ರಾಜಕೀಯ ವಲಯದಲ್ಲಿ ಕೂಡ ಅತಿದೊಡ್ಡ ಗುಸುಗುಸು ಕೂಡ ಆರಂಭವಾಗಿರ್ತಕ್ಕಂಥದ್ದು. ಇಬ್ಬರ ಜಗಳದಲ್ಲಿ ಮೂರನೇವರ ಲಾಭವನ್ನು ಪಡೆದರೆ ಅದು ಕರ್ನಾಟಕದಲ್ಲಿ ದಲಿತ CM ಆಗ್ತಾರಾ? ಹಾಗಾಗಿ ಒಂದು ವೇಳೆ ದಲಿತ CM ಆದರೆ ಮೊದಲ ರೇಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ SM ಕೃಷ್ಣರವರು ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಕೂಡ ಕೈ ಚೆಲ್ಲಿತು. ಅದಾದ ಬಳಿಕ ಹಲವಾರು ಬಾರಿ ಅವಕಾಶಕ್ಕೆ ಕೈ ಚೆಲ್ಲಿತು. ಹಾಗಾಗಿ ಈಗ ಎಲ್ಲೊಂದು ಕಡೆ ಕೊನೆಯ 2 ವರ್ಷದ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗುವ ಕನಸು ಈಡೇರುತ್ತೆಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇದರ ನಡುವೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣ ಮತ್ತು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಲಿತ CM ವಿಚಾರ ಮುನ್ನೆಲೆಗೆ ಮತ್ತು ಪ್ರಸ್ತಾಪ ಬಂದರೆ Dr. G. ಪರಮೇಶ್ವರ್ ಹೆಸರನ್ನು ಮುನ್ನೆಲೆಗೆ ತರಲು ಕೂಡ ಪ್ರಯತ್ನ ನಡೆಸಿರ್ತಕ್ಕಂಥದ್ದು. ಒಟ್ಟಾರೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಅಂತ ಆದರೆ ಅಥವಾ ಮೂರನೇವರಿಗೆ ಕೊಡ್ತಾರಾ, ಡಿ.ಕೆ. ಶಿವಕುಮಾರ್ ಕೊಡ್ತಾರೆ ಎಂಬ ಚರ್ಚೆ ಆಗ್ತಿರ್ತಕ್ಕಂಥ. ಒಂದು ವೇಳೆ ನಾಯಕತ್ವ ಬದಲಾವಣೆ ಅಂತಿಮವೇ ಆದರೆ ಅದು ಮುಖ್ಯಮಂತ್ರಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯರವ್ರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಸಿಕೊಳ್ಳೋದು ಖಚಿತ ಮತ್ತು ಸಮನ್ವಯ ಸಮಿತಿ ರಚನೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವ್ರನ್ನ ಸಮನ್ವಯ ಸಮಿತಿ ಅಧ್ಯಕ್ಷನಾಗಿ ಮಾಡಿ ಎಲ್ಲ ಪಕ್ಷದ ತೀರ್ಮಾನಗಳನ್ನು, ಪ್ರಮುಖ ತೀರ್ಮಾನಗಳನ್ನು, ಸರ್ಕಾರ ತೀರ್ಮಾನಗಳನ್ನು ಸಮನ್ವಯ ಸಮಿತಿಯಲ್ಲಿ ತೀರ್ಮಾನಕ್ಕೆ ಮಾಡಲಿಕ್ಕೆ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಆ ಮುಖಾಂತರ ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಲು ಪ್ರಬಲ ಅಷ್ಟು ಸಮುದಾಯದ ಅಂದರೆ ಜಾತಿವಾರು DCM ಮಾಡುವಂಥದ್ದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತೇಷ್ಟರು ಮತ್ತು ಹಿರಿಯರನ್ನ 15ಕ್ಕೂ ಹೆಚ್ಚು ಶಾಸಕರನ್ನ ಸಚಿವರನ್ನಾಗಿ ಮಾಡುವಂಥದ್ದು ಮತ್ತು ಪ್ರಮುಖ ಖಾತೆಗಳನ್ನು ಕೊಡುವಂಥದ್ದು. ಆ ಮುಖಾಂತರ ಸರ್ಕಾರವನ್ನು ನಿಯಂತ್ರಣ ನೀಡಲಿಕ್ಕೂ ಕೂಡ ಒಂದು ಸ್ಟ್ರಾಟಜಿ ಮಾಡ್ತಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರಿಗೆ 2028ಕ್ಕೆ ಕರ್ನಾಟಕ ಚುನಾವಣೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ 2029 ಲೋಕಸಭೆ ಚುನಾವಣೆ. ಹಾಗಾಗಿ ಹುಲ್ಲುಗಾವಲಿನಂಥ ಕರ್ನಾಟಕದ ಅವಶ್ಯಕತೆ 2029 ಲೋಕಸಭೆ ಚುನಾವಣೆಗೆ ಇರ್ತಕ್ಕಂಥ. ಹಾಗಾಗಿ ರಾಹುಲ್ ಗಾಂಧಿ ಕೂಡ ಸದ್ಯ ಇಕ್ಕಟ್ಟಿನಲ್ಲಿದ್ದಾರೆ ಅಂತಲೇ ಹೇಳಲಾಗ್ತದೆ. ಒಟ್ಟಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಜೊತೆ 1-to-1 ಸಭೆಯನ್ನು ಕೂಡ ನಡೆಸಲಿರ್ತಕ್ಕಂಥದ್ದು. ಅದಕ್ಕೂ ಮುಂಚಿತವಾಗಿ ಇದೀಗ ಪ್ರತ್ಯೇಕವಾಗಿ 4 ನಾಯಕರುಗಳು ಸಭೆಯನ್ನು ನಡೆಸ್ತಿರ್ತಕ್ಕಂಥದ್ದು. ಉಗಾರ್, ಥ್ಯಾಂಕ್ ಯು ಪಟೇಲ್ ರೇ ಡೀಟೇಲ್ಸ್ಗೆ. ಇನ್ನು DKಶಿ CM ಆಗುವ ಡೆಡ್ಲೈನ್ಸ್ ಗಳನ್ನ ಕೊಡ್ತಾ ಇದ್ದ ಎಲ್ಲ ಶಾಸಕರು ಈಗ ಸೈಲೆಂಟ್ ಆಗಿದ್ದಾರೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ನಾಯಕರುಗಳು, DKಶಿ ಕಟ್ಟಪ್ಪಡೆಯಿಂದ ಆಪ್ತ ಶಾಸಕರು ಗಪ್ಚುಪ್ ಆಗ್ಬಿಟ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೆ. ಈ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿಯವರೆಗೂ ಅನೇಕ ಹೇಳಿಕೆಗಳನ್ನ, ಅನೇಕ ಡೆಡ್ಲೈನ್ಗಳನ್ನ, ಡೇಟ್ಸ್ಗಳನ್ನ ಕೊಡ್ತಾ ಇತ್ತು DKಶಿ ಆಪ್ತರು. ಆದ್ರೆ ಈಗ ಈ ಬಗ್ಗೆ ಮಾತನಾಡ್ತಾ ಇಲ್ಲ. ದಿಲ್ಲಿ ಸಭೆ ಬಗ್ಗೆ ಗೊತ್ತಿಲ್ಲ ಅಂದ್ಬಿಟ್ರು ಇಕ್ಬಾಲ್ ಹುಸೇನ್. DKಶಿ CM ಆಗುವ ಸಮಯ ಬಂದಿದ್ಯಾ ಅನ್ನೋದು ಗೊತ್ತಿಲ್ಲ. ನಾಯಕತ್ವದ ಗೊಂದಲ ಬಗೆಹರಿಯುತ್ತಾ ಅನ್ನೋದು ಗೊತ್ತಿಲ್ಲ. ಯಾವ ಪ್ರಶ್ನೆಗೂ ಗೊತ್ತಿಲ್ಲ ಅನ್ನುವಂತಹ ಉತ್ತರ ಡಿ.ಕೆ. ಶಿವಕುಮಾರ್ ಅವರ ಆಪ್ತರಿಂದ. ನನಗೇನು ಗೊತ್ತಿಲ್ಲ. ನಾನು ಈ ಸಂದರ್ಭದಲ್ಲಿ ಏನು ಮಾತಾಡಲ್ಲ ಪ್ಲೀಸ್. ನನಗೇನು ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ದೇವರಾಣೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಾನು ಮಾತಾಡಲ್ಲ. ನಾಯಕತ್ವ ವಿಚಾರದ ಬಗ್ಗೆ ನಾನೇನು ಮಾತನಾಡಲ್ಲ, ಹೈಕಮಾಂಡ್ ಸಂದೇಶ ಇದೆ, ನಾನು ಮಾತನಾಡಲ್ಲ ಅಂತ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಮಾತನಾಡಿದ್ದಾರೆ. ಶಿವಗಂಗಾ ಬಸವರಾಜ್ ಅವರು ಕೂಡ DKಶಿ ಅವರ ಆಪ್ತರು. ಇವತ್ತು ನಾಳೆ ಅಂತ ಅನೇಕ ಡೆಡ್ಲೈನ್ಸ್ ಗಳನ್ನ ಕೊಡ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾರೆ ಅಂತ. ಆದ್ರೆ ಇವತ್ತು ಕೇಳಿರುವಂತಹ ಪ್ರಶ್ನೆಗಳಿಗೆ ಗೊತ್ತಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಅವರು ಕೂಡ. ವೋಲ್ಟೇಜ್ ಮೀಟಿಂಗ್ ಇದೆ, DCM ಹೋಗಿರೋನಾರು ನೀವು ಕೇಳಬೇಕು, ಇಲ್ಲ ಕರೆದಿರೋನಾರು ಕೇಳಬೇಕು. ಇದು ದಾವಣಗೆರೆ ಇರೋರಿಗೆ ಹೆಂಗೆ ಗೊತ್ತಾಗ್ತದೆ ವಿಷಯ? ದಯವಿಟ್ಟು ಏನು ಮಾತಾಡಲ್ಲ. ಹೈಕಮಾಂಡ್ ಆರ್ಡರ್ಸ್ ಇದೆ, ಏನು ಮಾತಾಡಂಗಿಲ್ಲ ಶಾಸಕರುಗಳು, ನಾವೇನು ಮಾತಾಡಲ್ಲ. ಅಲ್ಲ, ಮೊದಲಿಂದ ಕೂಡ DKಶಿ CM ಏನು ಮಾತಾಡಲ್ಲ. ಈ ಟೈಮ್ ಅಲ್ಲ, ಮಾತಾಡೋ ಟೈಮ್ ಅಲ್ಲ. ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಏನು ಬಂದಿಲ್ಲ. ನೋ ಕಾಮೆಂಟ್ಸ್. ಅಲ್ಲ, ಪರಿಶ್ರಮ ಇರೋ ಕಡೆ ಇತಿಹಾಸ ಸೃಷ್ಟಿ ಆಗುತ್ತೆ ಅಂತ ಹೇಳಿದಾರೆ ಸರ್. ಆಯ್ತು, ಅವ್ರು ಹೇಳ್ದಂಗೆ ಆಗಲಿ. ನಾನೆಲ್ಲ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಎಲ್ಲೂ ಹೋಗಲ್ಲ. ಈ ವಾರ ಪೂರ್ತಿ ಕಾನ್ಸ್ಟಿಟ್ಯೂನ್ಸಿ. ಸ್ವಲ್ಪ ಅವ್ರವ್ರ ವೈಯಕ್ತಿಕ ಕೆಲಸಕ್ಕೆ ಏನು ಹೋಗಿದಾರೆ ಗೊತ್ತಿಲ್ಲ, ನಂದೇನಿಲ್ಲ.
ನನಗೇನು ಮಾಹಿತಿ ಇಲ್ಲ. ಅಲ್ಲ ನಿಮಗೆ ಸಂದೇಶ ಏನಾದ್ರು ಬಂದಿದೆ ಸರ್? ಅದೇ ಏನು ಮಾತಾಡಬೇಡ್ರಿ ಅಂತೇಳಿ ಹೈಕಮಾಂಡ್ ಏನು ಅವತ್ತಿಂದ ಹೇಳಿ ನೋಟಿಸ್ ಕೊಟ್ಟಿತ್ತಲ್ಲ, ಅವತ್ತಿಂದ ಮಾತಾಡಿಲ್ಲ, ಈಗಲೂ ಮಾತಾಡೋದಿಲ್ಲ. ಅದರದ್ದೇನು ಸಬ್ಜೆಕ್ಟ್ ಇದ್ರೆ ಮಾತಾಡಿ, ಕಾನ್ಸ್ಟಿಟ್ಯೂನ್ಸಿ ಇದ್ರೆ ಕೇಳಿ ಮಾತಾಡೋಣ. ಒಟ್ಟು ಒಳ್ಳೇದಾಗುತ್ತೆ ಸರ್ ಏನಾದ್ರು? ನೋ ಕಾಮೆಂಟ್, ಸಾರಿ. ಎಲ್ಲ ಗೊಂದಲಕ್ಕೂ ಹೈಕಮಾಂಡ್ ತೆರೆ ಎಳೆಯಲಿದೆ. ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ತೀರ್ಮಾನ ಆಗತ್ತೆ ಅಂತ ಬೆಂಗಳೂರಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದ ನಾಯಕ ಎಚ್.ಸಿ. ಬಾಲಕೃಷ್ಣ ಅವರು ಪಕ್ಷದ ಹಿತದೃಷ್ಟಿಯಿಂದ ತೀರ್ಮಾನ ಆಗತ್ತೆ ಅಂತ ಹೇಳಿದ್ದಾರೆ. ನನಗೆ ಕಾಲು ಗಾಯ ಆಗಿರೋದ್ರಿಂದ ನಾನು ದೆಹಲಿಗೆ ಹೋಗಿಲ್ಲ, ನನಗೆ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ ಶಾಸಕ ಎಚ್.ಸಿ. ಬಾಲಕೃಷ್ಣ. ಈ ಬಗ್ಗೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ಅವರನ್ನ ಏನ್ ಹೇಳಿದ್ರು ಅಂತ ನೋಡೋಣ. ನವದೆಹಲಿಗೆ ಶಿಫ್ಟ್ ಆಗಿರುವಂಥ ರಾಜ್ಯ ಕಾಂಗ್ರೆಸ್ನ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಇದೀಗ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಗಡಿ ಶಾಸಕರಾದಂಥ ಎಚ್.ಸಿ. ಬಾಲಕೃಷ್ಣ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಇವತ್ತು ಸಭೆ ನಡೀತಾ ಇದೆ ಸರ್, ಇವತ್ತೊಂದು ತೆರೆ ಬೀಳೋ ನಿರೀಕ್ಷೆ ಇದೆಯಾ ಸರ್ ನಿಮ್ಮ ನಾಯಕತ್ವ ಬಿಕ್ಕಟ್ಟಿನ ವಿಚಾರದಲ್ಲಿ? ಇದಕ್ಕೊಂದು ಅಂತಿಮ ತೀರ್ಮಾನ ಮಾಡಬೇಕು ಅಂತೇಳಿ ಹೈಕಮಾಂಡ್ ಕರೆದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಯಾವುದು ಸೂಕ್ತವಾದಂಥ ಸರಿಯಾದಂಥ ಮಾಹಿತಿ ಇಲ್ಲ ಅವ್ರು ಯಾತಕ್ಕೆ ಕರೆದಿದ್ದಾರೆ ಅಂತ. ನಾನು ಬಹುಶಃ ಎಲ್ಲ ಚುನಾವಣೆಗಳೆಲ್ಲ ಆದವಲ್ಲ, ಇದ್ರದ್ದು ಯಾವುದು ಕೇರಳದು ಅದೆಲ್ಲ ಮುಗಿದ್ಮೇಲೆ ಕರೀತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇತ್ತಲ್ಲ, ಅದು ವಿಚಾರವಾಗಿ ಕರೆದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದಕ್ಕೆ ಕರೆದಿದ್ದಾರೆ ಅಂತಕ್ಕಂಥದ್ದು ಇನ್ನೂ ನಮಗೆ ಅದರ ವಿಚಾರ ನಮಗೆ ಗೊತ್ತಿಲ್ಲ. ಈಗ CM ಜೊತೆ ಒಂದಷ್ಟು ಜನ ಶಾಸಕರು, DCM ಜೊತೆ ಒಂದಷ್ಟು ಜನ ಶಾಸಕರು ಹೋಗಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವ್ರು ಯಾಕೆ ಹೋಗಲಿಲ್ಲ ಸರ್ ಡೆಲ್ಲಿಗೆ? ನನಗೇನು ಡೆಲ್ಲಿಗೆ ಹೋಗೋ ಅವಶ್ಯಕತೆ ಕಾಣಲಿಲ್ಲ. ನನಗೆ ಸ್ವಲ್ಪ ಕಾಲು ಏಟಾಗ್ಬಿಟ್ಟೈತೆ. ಕಾಲು ಏಟಾಗಿರೋದ್ರಿಂದ ಸ್ವಲ್ಪ ಮೂಮೆಂಟ್ ಮಾಡಬೇಡಿ ಅಂತೇಳಿ ಡಾಕ್ಟ್ರ್ ಹೇಳಿದ್ದಾರೆ. ಒಂದು 3 months ಜಾಸ್ತಿ ಮೂಮೆಂಟ್ ಮಾಡಬೇಡಿ, ಪುನಃ ಪ್ರಾಬ್ಲಮ್ ಆಗ್ತದೆ ಅಂತ. ಫ್ರ್ಯಾಕ್ಚರ್ ಆಗಿರೋದ್ರಿಂದ ಸ್ವಲ್ಪ ಮೂಮೆಂಟ್ಸ್ ಕಡಿಮೆ ಮಾಡಿ ಅಂತ ಹೇಳಿರೋದ್ರಿಂದ ಹೋಗಲಿಲ್ಲ ಅಷ್ಟೇ. ಸರ್, ಈಗ ನಾಯಕತ್ವ ಬದಲಾವಣೆಯೋ ಅಥವಾ ಸಚಿವ ಸಂಪುಟ ಪುನರಚನೆಯೋ ಅನ್ನೋ ನಿಟ್ಟಲ್ಲಿ ತೀವ್ರ ಕ್ಯೂರಿಯಾಸಿಟಿ ಇದೆ ಸರ್. ಆ್ಯಸ್ ಎ DCM ಜಿಲ್ಲೆಯ ಶಾಸಕರಾಗಿ ಏನು ಅಪೀಲ್ ಮಾಡ್ತೀರಾ ಸರ್ ಹೈಕಮಾಂಡ್ಗೆ? ನಾವು ಏನು ಅಪೀಲ್ ಮಾಡೋ ಅವಶ್ಯಕತೆ ಇಲ್ಲ. ಹೈಕಮಾಂಡ್ಗೆ ಇಲ್ಲಿರ್ತಕ್ಕಂಥ ವಿಚಾರಗಳೆಲ್ಲ ಸಂಪೂರ್ಣವಾದಂಥ ಮಾಹಿತಿ ಇದೆ. ಹೈಕಮಾಂಡ್ಗೆ ಇಲ್ಲೆಲ್ಲ ಬೆಳವಣಿಗೆಗಳನ್ನ ರಿಪೋರ್ಟಾಗಿ ತರಿಸ್ಕೊಂಡಿದ್ದಾರೆ. ಅವರೇ ಸೂಕ್ತವಾದಂಥ ತೀರ್ಮಾನ, ಪಕ್ಷಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸೂಕ್ತವಾದಂಥ ತೀರ್ಮಾನ ತಗೋಬೇಕು. ಸರ್, ಈಗ ಮಂತ್ರಿಮಂಡಲ ಸೇರೋಂಥ ಎಲ್ಲ ವಿಶ್ವಾಸ ಇದೆಯಾ ಸರ್ ತಮಗೆ? ಏನೋ ಆಸೆ ಇಟ್ಕೊಂಡಿದ್ದೀವಿ, ನೋಡೋಣ. ಹೈಕಮಾಂಡ್ ಏನೋ ಸೀನಿಯಾರಿಟಿ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಎಲ್ಲ ಡೆಲ್ಲಿಲಿ ಹೋಗಿ ಲಾಬಿ ಮಾಡ್ತಾ ಇದ್ದಾರೆ ಸರ್, ಎಲ್ಲ ತಮ್ಮದೇ ಆದಂಥ ರೂಟ್ನಲ್ಲಿ. ಏನು ಸೀನಿಯರ್ಸ್ ಇದರಲ್ಲಿ ನೀವು ಇದ್ದೀರಾ, ಸೀನಿಯರ್ MLA ಲಿಸ್ಟಲ್ಲಿ. ನೀವು ಯಾರ ಮುಖಾಂತರ ಒತ್ತಡ ಇರ್ತಾ ಇದ್ದೀರಾ ಅಂತ? ಇಲ್ಲಿ ಯಾರೂ ಲಾಬಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಪಕ್ಷಕ್ಕೆಲ್ಲ ಗೊತ್ತಿದೆ ಯಾರನ್ನ ಮಾಡಿದ್ರೆ ಏನು ಆಗ್ತದೆ ಅಂತೇಳಿ. ಸೀನಿಯಾರಿಟಿ ಯಾರಿದ್ದಾರೆ, ಏನು ಯಾರನ್ನ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥ ವಿಚಾರ ಅವ್ರಿಗೆಲ್ಲ ಮಂದಟ್ಟಾಗಿದೆ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅವರೇ ಕೂತು ತೀರ್ಮಾನ ಮಾಡ್ತಾರೆ. ಒಂದು ವೇಳೆ ಏನಾದರೂ ಸಚಿವ ಸಂಪುಟ ಪುನರಚನೆ ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾ ಸರ್? ಖಂಡಿತ ಬದ್ಧ. ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರು ಬದ್ಧ ಇದ್ದೀನಿ. ಥ್ಯಾಂಕ್ ಯು. ಸೊ ಇದಿಷ್ಟು DK ಶಿವಕುಮಾರ್ ಅವರ ಆಪ್ತ ಶಾಸಕರಾಗಿರ್ತಕ್ಕಂಥ ಎಚ್.ಸಿ. ಬಾಲಕೃಷ್ಣ ಅವರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಕೊಂಡಯ್ಯ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದ ನಾಯಕ ಎಚ್.ಸಿ. ಬಾಲಕೃಷ್ಣ ಅವರು ಕೊಟ್ಟಂತಹ ಹೇಳಿಕೆ. ಒಂದು ಕಡೆ ಮಂತ್ರಿ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ, ಜೊತೆಗೆ ಈ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನನಗೇನು ಗೊತ್ತಿಲ್ಲ ಅನ್ನುವಂತಹ ಆನ್ಲೈನ್ ಆನ್ಸರ್ ಅವ್ರ ಕಡೆಯಿಂದನೂ ಕೂಡ ಬಂತು. ಹಾಗೆಯೇ ಇಕ್ಬಾಲ್ ಹುಸೇನ್ ಅವರ ಕಡೆಯಿಂದನೂ ನನಗೇನು ಗೊತ್ತಿಲ್ಲ, ದೇವರಾಣೆ ಗೊತ್ತಿಲ್ಲ ಅಂತ ಹೇಳಿಬಿಟ್ರು ಇಕ್ಬಾಲ್ ಹುಸೇನ್. ಮತ್ತೊಂದು ಕಡೆ ಶಿವಗಂಗಾ ಬಸವರಾಜ್ ಅವರು ಕೂಡ ಏನೂ ಗೊತ್ತಿಲ್ಲ, ನೋ ಕಾಮೆಂಟ್ಸ್ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಆದರೆ ಎಲ್ಲ ನಾಯಕರುಗಳು ಇವತ್ತಿನವರೆಗೂ ಒಂದೊಂದು ಡೇಟ್ಸ್ಗಳನ್ನು ಕೊಟ್ಕೊಂಡು ಬಂದಿದ್ರು. ಇವತ್ತು ಸೇಮ್ ಆಗ್ತಾರೆ, ಮುಂದಿನ ಅಮಾವಾಸ್ಯೆ ಸೇಮ್ ಆಗ್ತಾರೆ, ಹುಣ್ಣಿಮೆಗೆ ಸೇಮ್ ಆಗ್ತಾರೆ ಅನ್ನುವಂಥ ಡೇಟ್ಸ್ಗಳನ್ನು ಕೊಟ್ಕೊಂಡು ಬಂದಿದ್ರು. ಆದರೆ ಈಗ ನೋಡಿದರೆ ಏಕಾಏಕಿಯಾಗಿ ನಮಗೇನು ಮಾಹಿತಿ ಇಲ್ಲ, ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ.